ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮರೇ, ಹನುಮಂತು, ಯಾಕಮ್ಮರೇ ಒಬ್ಬರೇ ಕೂತಿದ್ದೀರಿ? ಜೊತೆಲಿ ಯಾರು ಇಲ್ಲದೆ ಇದ್ದಾಗ ಒಬ್ಳೆ ತಾನೇ ಕೂತ್ಕೋಬೇಕು. ಎಲ್ಲರೂ ಹೊರಗಡೆ ಹೋಗಿದ್ದಾರೆ ಅಂತ ಜಯ ಹೇಳಿದ್ಲು. ಯಾರು ಇಲ್ವಂತ ಮನೇಲಿ? ಒಬ್ಬೊಬ್ರು ಅವ್ರವ್ರ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಹನುಮಂತು. ನೀನು ಹೋದ ಕೆಲಸ ಆಯ್ತಾ? ಹ್ಞೂ ಅಮ್ಮರೇ, ಆಯಿತು. ಈಗ ತಾನೇ ಬಂದೆ. ಸರಿ, ರೂಮ್ಗೆ ಹೋಗಿ ರೆಸ್ಟ್ ಮಾಡು. ಅಮ್ಮರೇ, ಏನು ಹನುಮಂತು ಇದು? ಏನೋ ಗಿಫ್ಟ್ ತಗೊಂಡು ಬಂದಿದ್ಯಾ? ಯಾರಿಗೋಸ್ಕರ? ನಿಮಗೋಸ್ಕರ ಚಿಕ್ಕ ಕಾಣಿಕೆ ತಗೋಬೇಕು. ಹನುಮಂತು, ನನಗೋಸ್ಕರ ತಂದಿದೀಯಾ? ಹಾಗಾದ್ರೆ ಇವತ್ತೇನು ವಿಶೇಷ ಅಂತ ನಿನಗೆ ನೆನಪಿದೆಯಾ? ಗೊತ್ತಿಲ್ಲದೆ ಇರೋದಕ್ಕೆ ಹೇಗೆ ಸಾಧ್ಯ? ಇವತ್ತು ನೀವು ಅಪ್ಪವರು ಮದುವೆಯಾಗಿ 30 ವರ್ಷ. ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಅನ್ನೋರೆ. ತಗೊಳ್ಳಿ. ಥ್ಯಾಂಕ್ ಯು ಹನುಮಂತು, ಥ್ಯಾಂಕ್ ಯು ವೆರಿ ಮಚ್. ನೀನು ನನ್ನ ಮೇಲಿಟ್ಟಿರೋ ಪ್ರೀತಿ, ವಿಶ್ವಾಸಕ್ಕೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ. ದೊಡ್ಡ ಮಾತೆಲ್ಲ ಆಡಬೇಡಿ ಅಮ್ಮವ್ರೆ. ನಾನು ಯಾವತ್ತಿದ್ರೂ ಈ ಮನೆ ಸೇವಕ, ನಿಮಗೆ ವಿಧೇಯಕ. ಹನುಮಂತು, ನಿನಗಿರೋ ಈ ನೆನಪು, ಕಾಳಜಿ ಮನೇಲಿರೋರಿಗೆ ಇಲ್ಲದೆ ಹೋಯ್ತಲ್ಲ ಅಂತ ಸ್ವಲ್ಪ ಪಿಚ್ಚು ಅನ್ನಿಸ್ತಾ ಇದೆ. ಅಂಥದ್ದೇನಾಯ್ತು ಅಮ್ಮವ್ರೆ? ಬೆಳಗ್ಗಿನಿಂದ ಇಷ್ಟೊತ್ತವರೆಗೂ ಯಾರು ಶುಭ ಕೋರ್ಲಿಲ್ಲ ಗೊತ್ತಾ? ಹೌದಾ? ನಾನು ರಘುವಿಂದ ಹಿಡಿದು ಆದಿ, ಪಾರ್ವತಿ, ಯಾಕೆ ಮನೇಲಿ ಕೆಲಸ ಮಾಡೋರು ಯಾರು ಒಬ್ರಾದ್ರೂ ಖುಷಿಯಿಂದ ಬಂದು ಒಂದು ಶುಭ ಹಾರೈಸ್ಲಿಲ್ಲ ಗೊತ್ತಾ? ನನಗೆ ಮನಸ್ಸಿಗೆ ಎಷ್ಟು ನೋವಾಗ್ತಿದೆ ಅಂದ್ರೆ ಆ ನೋವನ್ನ ಹೇಳ್ಕೊಳ್ಳೋದಕ್ಕೂ ಕೂಡ ಯಾರೂ ಇಲ್ಲ ಅನ್ನಿಸ್ತಿದೆ. ಇದನ್ನೆಲ್ಲ ಬದುಕಿನಲ್ಲಿ ಇಷ್ಟೊಂದು ಅನುಭವ ಇರುವಂಥ ನಾನು ನಿರೀಕ್ಷೆ ಮಾಡಬೇಕಾ ಅಂತ ಅಲ್ಲ. ಪ್ರತಿ ವರ್ಷನೂ ಎಲ್ಲರೂ ಶುಭ ಕೋರೋ ದಿನ ನನ್ನ ಜೀವನದ ಒಂದು ವಿಶೇಷವಾದ ದಿನ. ಅಲ್ಲದೆ ನಮ್ಮ ಮನೇಲಿ ಯಾರದ್ದೇ ಹುಟ್ಟಿದ ಹಬ್ಬ ಆಗಿರಲಿ ಅಥವಾ ಮದುವೆ ವಾರ್ಷಿಕೋತ್ಸವ ಆಗಿರಲಿ, ಬೆಳಗಾಗೆದ್ದು ಮೊದಲು ವಿಶ್ ಮಾಡೋದು ನಾನೇ, ಗಿಫ್ಟ್ಗಳನ್ನು ತಂದು ಕೊಡೋದು ನಾನೇ. ಆದರೆ ಇವತ್ತು ನನ್ನ ಮದುವೆ ವಾರ್ಷಿಕೋತ್ಸವದ 30ನೇ ವರ್ಷ. ಇದು ಯಾರಿಗೂ ನೆನಪಿಲ್ವಾ? ಯಾರಿಗೂ ಇದ್ರ ಬಗ್ಗೆ ಗಮನನೇ ಇಲ್ವಾ? ಇದನ್ನೆಲ್ಲ ನೋಡಿದಾಗ ಸ್ವಲ್ಪ ಬೇಜಾರಾಯ್ತು. ಅಲ್ಲ, ಪಾರುಗೆ ಅಮ್ಮವ್ರ ಮದುವೆ ಆಗಿದ್ದು ಈ ದಿನದ ಬಗ್ಗೆ ಮೊದಲೇ ಗೊತ್ತಿತ್ತಲ್ವಾ? ಆದರೂ ಯಾಕೆ ಹೇಳಲಿಲ್ಲ? ಹೋಗ್ಲಿ ಬಿಡಿ ಅಮ್ಮವ್ರೆ, ಎಲ್ಲರೂ ಮರ್ತಿರ್ಬೇಕು. ನೀವು ಬೇಜಾರಾಗಬೇಡಿ. ನಿಮ್ಗೇನಾದರೂ ಬೇಕಿದ್ರೆ ಹೇಳಿ, ಒಂದು ಕೂಗು ಹಾಕಿದ್ರೆ ಸಾಕು, ನಾನು ಇಲ್ಲೇ ಇರ್ತೀನಿ, ಬರ್ತೀನಿ. ಅಪ್ಪ, ಯಾವಾಗ ಬಂದೆ? ಮಾಡಿರೋ ಕೆಲಸಕ್ಕೆ ಏನ್ ಮನುಷ್ಯರ ಮೃಗಾನ? ಅಪ್ಪ, ನಾನೇನು ತಪ್ಪು ಮಾಡ್ದೆ ಅಪ್ಪ? ಈಗ ಮಾಡಿರೋ ಸಾಲದ
ಇವತ್ತು ಅಮ್ಮವ್ರ ವಾರ್ಷಿಕೋತ್ಸವ ಅಂತ ಗೊತ್ತು ತಾನೇ ನಿನಗೆ? ಹೌದು ಗೊತ್ತಿದೆ. ಮತ್ತೆ ಗೊತ್ತಿದ್ದು ಇವತ್ತಿನ ದಿವಸ ಯಾಕೆ ಅವ್ರಿಗೆ ಶುಭ ಕೋರಲಿಲ್ಲ ನೀನು? ಅದನ್ನ ನಾನು ಹೇಳ್ತೀನಿ. ಅಲ್ಲ ಪೋರೆ, ಇವತ್ತು ಅಮ್ಮವ್ರದ್ದು ನಿಮ್ಮದು ವಾರ್ಷಿಕೋತ್ಸವ ಅಂತ ನಿಮಗೂ ಗೊತ್ತು ತಾನೆ? ಹೌದು ಗೊತ್ತಿದೆ. ಮತ್ತೆ ಗೊತ್ತಿದ್ದು ನೀವು ಕೂಡ ಅಮ್ಮವ್ರಿಗೆ ವಾರ್ಷಿಕೋತ್ಸವದ ಶುಭ ಹಾರೈಸಲಿಲ್ವಂತಲ್ಲ ಪೋರೆ? ನೀವು ಪಾರು ಥರನೇ ಆಗ್ಬಿಟ್ರೆ ಹೇಗೆ? ಅದು ನಮ್ಗೆ ಗೊತ್ತಿದೆ. ಹಾಗಂತ ಮಗಳ ಮೇಲೆ ಕೈ ಎತ್ತೋದಾ? ಇವಳು ಮಾಡಿರೋ ತಪ್ಪಲ್ವಾ ಪೋರೆ? ಖಂಡಿತ ತಪ್ಪಲ್ಲ. ಅಲ್ಲದೆ ಈಗ ಅವಳು ಬರೀ ನಿನ್ನ ಮಗಳಲ್ಲ, ಈ ಮನೆ ಸೊಸೆ, ನೆನಪಿರ್ಲಿ. ಆಯಿತು, ಕ್ಷಮಿಸಿ ಅಪ್ಪವ್ರೆ. ಇಷ್ಟಕ್ಕೆ ಸೀರಿಯಸ್ ಆಗಬೇಡಪ್ಪ. ಇವತ್ತೆಲ್ಲರೂ ನಾವು ಬೇಕು ಅಂತಲೇ ಅಖಿಲನಿಗೆ ವಿಶ್ ಮಾಡಿಲ್ಲ. ಯಾಕಂದರೆ ಸಂಜೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ದೀವಿ. ಏನು ಹೇಳ್ತಿದ್ದೀರಿ ಅಪ್ಪವ್ರೆ? ಹೌದಪ್ಪ, ಇದೆಲ್ಲ ನೆನ್ನೆನೇ ಪ್ಲ್ಯಾನ್ ಆಗಿತ್ತು. ನೀನು ಇರಲಿಲ್ವಲ್ಲ, ಅದಕ್ಕೆ ನಿನಗೆ ವಿಷಯ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ನೀನನ್ನು ಈ ಆಟಕ್ಕೆ ಸೇರಿಸ್ಕೊತಿದ್ವಿ. ಇಲ್ಲ, ಅಮ್ಮವ್ರ ವಿರುದ್ಧ ಯಾರು ಏನೇ ಮಾಡಿದ್ರು ಆ ಕೆಲಸಕ್ಕೆ ನಾನಿರಲ್ಲ. ಆಯ್ತಪ್ಪ, ಅಮ್ಮವ್ರ ವಿಧೇಯಕ. ನೀನೇನು ತಲೆ ಕೆಡ್ಸ್ಕೊಬೇಡ. ಸಂಜೆ ಎಲ್ಲರೂ ಸೇರಿ ಪಾರ್ಟಿ ಕೊಡ್ತೀವಲ್ಲ, ಆಗ ವಿಶ್ ಮಾಡ್ತೀವಿ. ಅದಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ಗುಟ್ಟಾಗಿ ನಡೀತಾ ಇದೆ. ಹೌದಾ? ಹೌದು ಸಾರಥಿ. ಆದರೂ ಪಾಪ ಅಮ್ಮವ್ರ ಕಷ್ಟ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಪೊರೆ. ಪಾರುನು ಇದೇ ಥರ ಹೇಳ್ತಿದ್ಲು, ಆದರೆ ನಾವೆಲ್ಲರೂ ಬಲವಂತದಿಂದ ಒಪ್ಸಿದ್ವಿ. ಆದರೆ ಈಗ ಅಖಿಲನ ಕಷ್ಟಕ್ಕಿಂತ ನಿನ್ನ ಸಂಕಟ ನೋಡೋಕ್ಕಾಗ್ತಿಲ್ಲಪ್ಪ. ಸಾರಥಿ, ನೀವೇನು ಯೋಚನೆ ಮಾಡ್ಬಿಡಿ. ನಾವೆಲ್ಲರೂ ಒಟ್ಟಿಗೆ ಸೇರಿನೇ ಅಮ್ಮಂಗೆ ವಿಶ್ ಮಾಡ್ತೀವಿ. ಅಮ್ಮನ್ನ ಖುಷಿ ಪಡಿಸ್ಬೇಕು ಅಂತಾನೆ ನಾವು ಈ ಸರ್ಪ್ರೈಸ್ ಕೊಡ್ತಾ ಇರೋದು. ನೀನು ಯಾವ ಸಹಾಯ ಮಾಡದೇ ಇದ್ರೂ ಪರವಾಗಿಲ್ಲಪ್ಪ. ಆದರೆ ರಾತ್ರಿವರೆಗೂ ನಿಮ್ಮ ಅಮ್ಮವ್ರಿಗೆ ಇದನ್ನು ಹೇಳದೇ ಇದ್ರೆ ಅಷ್ಟೇ ಸಾಕು. ಆಯಿತು ಅಪ್ಪರೇ, ಹೇಳಲ್ಲ ಬಿಡಿ. ಅಪ್ಪ, ನನ್ನಿಂದ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಪ್ಪ. ಅಯ್ಯೋ, ನಾನೇ ನಿನ್ನ ಮೇಲೆ ಕೈ ಎತ್ಬಿಟ್ಟೆ, ನನ್ನನ್ನೇ ಕ್ಷಮಿಸಮ್ಮ. ಅಪ್ಪ, ಹಾಗೆಲ್ಲ ಹೇಳ್ಬೇಡ ಅಪ್ಪ, ನಂಗೆ ಬೇಜಾರಾಗುತ್ತೆ. ಹೋಗ್ಲಿ ಬಿಡು ಹನುಮಂತು, ಒಂದ್ಸಲ ನಕ್ಬಿಡು, ಎಲ್ರಿಗೂ ಸಮಾಧಾನ ಆಗುತ್ತೆ. ಇಲ್ಲ ಅಪ್ಪರೇ, ನೀವೆಲ್ಲರೂ ಅಮ್ಮವ್ರಿಗೆ ಶುಭ ಕೋರೋವರೆಗೂ ನನ್ನ ಮುಖದಲ್ಲಿ ನಗು ಬರೋದೇ ಇಲ್ಲ. ಸರಿ ಹೋಯ್ತು. ಸರಿ ಸರಿ, ಬನ್ನಿ ಎಲ್ಲರೂ ನಮ್ಮ ಕೆಲಸಗಳು ಬೇಗ ಮುಗಿಸ್ಕೊಳ್ಳೋಣ. ಬನ್ನಿ. ಅಖಿಲ, ಒಬ್ಬಳೇ ಕೂತಿದ್ಯಾ? ಓ, ಯಾವುದೋ ಬುಕ್ ಓದ್ತಿದ್ಯಾ? ಇನ್ನೇನು ಮಾಡಲಿ, ಒಬ್ಬೊಬ್ಬರೇ ಇದ್ದಾಗ ಪುಸ್ತಕಗಳು ಒಳ್ಳೆ ಸಹಚಾರರಾಗ್ಬಿಡುತ್ತಂತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.